ಹಾಯ್ ಎಲ್ರಿಗೆಲ್ರು ಹೇಗಿದ್ದೀರಾ? ಇತ್ತೀಚೆಗೆ ತುಂಬಾ ಫೇಮಸ್ ಆಗಿರುವಂತ ಟ್ರೆಂಡಿಂಗ್ ಅಲ್ಲಿರುವಂತ ಈ ತಟ್ಟೆ ಇಡ್ಲಿ ರೆಸಿಪಿ ಹೇಗ್ ಮಾಡೋದು ಮತ್ತೆ ಅದು ಹೇಗ್ ಬಂತು? ಚೆನ್ನಾಗಿತ್ತಾ ಚೆನ್ನಾಗಿಲ್ವಾ ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ. ಬನ್ನಿ ಈಗ ಆ ರೆಸಿಪಿ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ ಮೊದ್ಲಿಗೆ 2 ಗ್ಲಾಸ್ ಆಗೋಷ್ಟು ಸೋನಾ ಮಸೂರಿ ರೈಸ್‌ನ ತಗೊಳ್ತಾ ಇದ್ದೀನಿ. ಈಗ ಟ್ರೆಂಡಿಂಗ್ ಅಲ್ಲಿರೋದು ಸೋನಾ ಮಸೂರಿ ಹಾಕಿ ಮಾಡಿದ್ರೆ ತುಂಬಾನೇ ಬೆಳ್ಳಗೆ ಚೆನ್ನಾಗಿ ಬರುತ್ತೆ ಅಂತ. 2 ಗ್ಲಾಸ್ ಸೋನಾ ಮಸೂರಿ, ಅರ್ಧ ಗ್ಲಾಸು ಇಡ್ಲಿ ಅಕ್ಕಿ, ಕುಸುಬ್ಲಕ್ಕಿ ಬರುತ್ತಲ್ಲ ಅದು, ಹಾಗೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆ, ಹಾಗೆ ಒಂದು 1/4 ಗ್ಲಾಸ್ ಆಗೋಷ್ಟು ಅವಲಕ್ಕಿ, 1/4 ಗ್ಲಾಸ್ ಆಗೋಷ್ಟು ಸಬ್ಬಕ್ಕಿ ಇಷ್ಟನ್ನೂ ನೀಟಾಗಿ ತೊಳೆದು ನೆನೆಸಿಟ್ಕೋಬೇಕು. ಅದು ಕಮ್ಮಿ ಅಂದ್ರೆ ಒಂದು 6 ಅವರ್ ಇಲ್ಲ 5 ಅವರ್ ಆದ್ರೂ ನೆನೆಸಿಟ್ಕೋಬೇಕು. ನೋಡಿ ಈಗ ಎಲ್ಲವೂ ಚೆನ್ನಾಗಿ ನೆಂದಿದೆ. ಬನ್ನಿ ಇದನ್ನ ರುಬ್ಕೊಂಡು ಬರೋಣ. ನೋಡಿ ಈಗ ಅವಲಕ್ಕಿ ಮತ್ತೆ ಸಬ್ಬಕ್ಕಿ 2 ಕೂಡ ಚೆನ್ನಾಗಿ ನೆಂದಿದೆ. ನಾನು ಒಂದು 2 ಅವರ್ ಮುಂಚೆ ಅಷ್ಟೇ ನೆನೆ ಹಾಕಿದ್ದೆ ಇದನ್ನ. ಬೇಕಾದ್ರೆ ನೀವು ಅಕ್ಕಿ ನೆನೆ ಹಾಕೋಗ್ಲಿ ಕೂಡ ನೆನೆ ಹಾಕೋಬಹುದು. ಸ್ವಲ್ಪ ಬೇಗ ನೆನೆ ಹಾಕೊಂಡ್ರೆ ಈ ಸಬ್ಬಕ್ಕಿ ಅನ್ನೋದು ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಹಾಗಾಗಿ. ಈಗ ನಾವು ಮೊದಲು ಅಕ್ಕಿ ರುಬ್ಕೊಂಡ್ಬಿಡೋಣ. ಅಕ್ಕಿ ಎಲ್ಲ ರುಬ್ಕೊಂಡ ನಂತರ ನಾವು ಸಬ್ಬಕ್ಕಿ ಮತ್ತೆ ಅವಲಕ್ಕಿನ ರುಬ್ಕೊಳ್ಳೋಣ. ನಾವು ಇದನ್ನ ಹಿಟ್ಟು ಸ್ವಲ್ಪ ನುಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ನುಣ್ಣಕ್ಕೆ ರುಬ್ಕೊಳ್ಳೋದ್ರಿಂದ ಇದಕ್ಕೆ ಇಡ್ಲಿಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ. ನೋಡಿ ನಾನು ಸ್ವಲ್ಪನೇ ನೀರು ಹಾಕೊಂಡು ನುಣ್ಣಕ್ಕೆ ಅಕ್ಕಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದ್ಬಿಟ್ಟು ಸಬ್ಬಕ್ಕಿ ಮತ್ತೆ ಅವಲಕ್ಕಿ ಎರಡನ್ನೂ ಸಹ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಆಲ್ರೆಡಿ ನಾನು ರುಬ್ಬಿಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿಗೆ ಇದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ರೀತಿ ನುಣ್ಣಕ್ಕೆ ಇರಬೇಕು ಅಕ್ಕಿ. ನಾವು ನಾರ್ಮಲ್ ಆಗಿ ಸ್ವಲ್ಪ ರವೆ ರವೆ ತರ ರುಬ್ಕೊಳ್ತೀವಲ್ಲ ಇಡ್ಲಿಗೆ, ಆದ್ರೆ ಇದಕ್ಕಾದ್ರೆ ಸ್ವಲ್ಪ ನುಣ್ಣಕ್ಕೆ ರುಬ್ಕೋಬೇಕು. ನುಣ್ಣಕ್ಕೆ ರುಬ್ಕೋಬೇಕು ಅಂತ ನಮ್ಮ ಯೂಟ್ಯೂಬರ್ ವಿಡಿಯೋಸ್ ಅಲ್ಲೆಲ್ಲ ಹೇಳ್ತಿರ್ತಾರೆ ಈ ತಟ್ಟೆ ಇಡ್ಲಿ ರೆಸಿಪಿಲಿ. ಸೊ ಹಾಗಾಗಿ ನಾನು ಇದನ್ನ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನ ನೀಟಾಗಿ ಕಲಿಸ್ಬಿಟ್ಟು ನೈಟ್ ಇಟ್ಬಿಡೋಣ. ನೆಕ್ಸ್ಟ್ ಡೇ ಬೆಳಗ್ಗೆ ಇದನ್ನ ಇಡ್ಲಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ನೀವು ಕಲಿಸ್ಕೋಬೇಕಾಗತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕಲ್ಲ, ಅಕ್ಕಿ ಮತ್ತೆ ಅವಲಕ್ಕಿ ಮತ್ತೆ ಸಬ್ಬಕ್ಕಿ ಎಲ್ಲ ರುಬ್ಬಿರೋದು ನೀಟಾಗಿ ಮಿಕ್ಸ್ ಆಗ್ಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಮುಚ್ಚಿಟ್ಬಿಡೋಣ. ಮಾರ್ನಿಂಗ್ ನಾವು ಇದನ್ನ ಇಡ್ಲಿ ಮಾಡ್ಕೊಳ್ಳೋಕೆ ಕರೆಕ್ಟ್ ಆಗಿರುತ್ತೆ. ನೋಡಿ ಈಗ ಇದು ಮಾರ್ನಿಂಗ್ ಆಗಿದೆ, ಚೆನ್ನಾಗಿ ಅಕ್ಕಿ ಕೂಡ ಉಬ್ಬಿ ಬಂದಿದೆ. ಈಗ ಇದಕ್ಕೆ ಒಂದು ಪಿಂಚ್ ಆಗೋಷ್ಟು ಅಡಿಗೆ ಸೋಡಾನ ಹಾಕೊಳ್ಳೋಣ. ಆಕ್ಚುಲಿ ಅಡಿಗೆ ಸೋಡಾ ಜಾಸ್ತಿ ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ, ಬಟ್ ಒಳ್ಳೇದಲ್ಲ. ಹಾಗಾಗಿ ನಾರ್ಮಲ್ ಆಗಿ ನಾನು ಮಾಡೋ ಇಡ್ಲಿಗೆ ಯಾವತ್ತೂ ನಾನು ಸೋಡಾ ಯೂಸ್ ಮಾಡಲ್ಲ. ಬಟ್ ಇದಕ್ಕೆ ಸೋಡಾ ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ, ಅಂದ್ರೆ ಖಂಡಿತ ಬರಲ್ಲ ಇದು. ಹಾಗಾಗಿ ನಾನು ಸ್ವಲ್ಪ ಸೋಡಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಇಡ್ಲಿ ಇರುತ್ತಲ್ಲ, ಆ ತಟ್ಟೆಗೆ ಸ್ವಲ್ಪ ಆಯಿಲ್ನ ಹಚ್ಕೊಂಡು ಹಿಟ್ಟನ್ನ 2 ಸೌಟ್ ಆಗೋಷ್ಟು ಹಿಟ್ಟನ್ನ ಹಾಕೊಂಡು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಇಟ್ಕೋಬೇಕಾಗತ್ತೆ. ತಟ್ಟೆಗೆ ಆಯಿಲ್ ಆಗಲಿ ಅಥವಾ ತುಪ್ಪ ಆಗಲಿ ನೀವು ನಿಮ್ಮ ಇಷ್ಟ ಏನ್ ಬೇಕಾದ್ರೂ ಹಚ್ಕೋಬಹುದು. ಆಲ್ರೆಡಿ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ನೀರನ್ನು ಹಾಕಿದ್ದೀನಿ, ನೀರು ಕಾಯ್ತಾ ಇದೆ. ಈಗ ನಾವು ತಟ್ಟೆಗೆ ಏನು ಹಾಕೊಂಡಿದ್ವಿ ಹಿಟ್ಟನ್ನ ಅದನ್ನ ಇಟ್ಬಿಟ್ಟು ನಾರ್ಮಲ್ ನಾವು ಇಡ್ಲಿ ಹೇಗೆ ಬೇಯಿಸ್ತೀವಿ ಅದೇ ರೀತಿ 10 ರಿಂದ 15 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಇದು ಬೇಯೋಷ್ಟೊಳಗೆ ನಾವು ಇದಕ್ಕೆ ಸಿಂಪಲ್ ಆಗಿರೋಂಥ ಟೇಸ್ಟಿ ಆಗಿರೋಂಥ ಒಂದು ಚಟ್ನಿ ಮಾಡ್ಕೊಂಬಿಡೋಣ. ಕಳ್ಳೆಪಪ್ಪು ಚಟ್ನಿ. ನೋಡಿ ಒಣಮೆಣಸಿನ್ಕಾಯಿ ಹಾಗೆ ಕಳ್ಳೆಪಪ್ಪು, ಸ್ವಲ್ಪ ಬ್ಯಾಡ್ಗೆ ಸ್ವಲ್ಪ ಗುಂಟೂರನ್ನ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಸ್ವಲ್ಪ ತೆಂಗಿನಕಾಯಿ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲವೂ ಸ್ವಲ್ಪ ತಗೊಂಡಿದ್ದೀನಿ. ಇದನ್ನ ಎಲ್ಲವೂ ಹಾಗೆ ಹಸಿದೇ ರುಬ್ಕೊಳ್ಳೋದು. ಬಟ್ ಹಸಿದೇ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿರಲ್ಲ ಅಂತ ಅನ್ಕೋಬಿಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಚಟ್ನಿನ. ತುಂಬಾ ಸಿಂಪಲ್ ಆಗಿ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಕಡ್ಲೆ ಬೀಜ ಹಾಕ್ತಿಲ್ಲ, ಬರೀ ಕಡ್ಲೆ ಪಪ್ಪು ಅಷ್ಟೇ ಹಾಕ್ತಾ ಇರೋದು. ನುಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಮೊದಲು ಇದನ್ನ ತರ್ತರಿಯಾಗಿ ರುಬ್ಕೊಂಡು ನಂತರ ನಮ್ಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊ ಬರ್ಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಮರೀದೆ ಈ ಚಟ್ನಿನ ಟ್ರೈ ಮಾಡಿ. ಮಾಡೋದು ತುಂಬಾ ಸಿಂಪಲ್, ಬಟ್ ಟೇಸ್ಟ್ ಮಾತ್ರ ಸೂಪರ್. ಇದಕ್ಕೆ ನೀರು ಎಷ್ಟು ಬೇಕಾದ್ರೂ ಹಾಕೋಬಹುದು. ನಾನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ನಾನು ನೀರನ್ನು ಹಾಕೊಂಡು ರುಬ್ಕೊಂಡಿದ್ದೀನಿ. ಆಲ್ರೆಡಿ ಇಡ್ಲಿ ಕೂಡ ಬೆಂದಿದೆ, ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಒಂದು ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಬಿಸಿ ಇದೆ. ಆಕ್ಚುಲಿ ನನಗನ್ಸಿದ್ದು ಏನಪ್ಪಾ ಅಂದ್ರೆ, ಈ ಸೋನಾ ಮಸೂರಿ ಹಾಕಿ ಮಾಡೋದ್ರಿಂದ ಬೆಳ್ಳಕ್ಕೂ ಬರುತ್ತೆ, ಆ ತಕ್ಷಣಕ್ಕಷ್ಟೇ ಇದು ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ.
ಆದ್ರೆ ಸ್ವಲ್ಪ ತಣ್ಣಗಾದ ನಂತರ ಯಾವುದೇ ಕಾರಣಕ್ಕೂ ಇದು ಚೆನ್ನಾಗಿರಲ್ಲ. ಗಟ್ಟಿ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಈ ಹಿಟ್ಟಿಂದ ನೀವು ದೋಸೆ ಮಾಡಿ ನೋಡಿ. ತುಂಬಾ ಅದ್ಭುತವಾಗಿ ಬರುತ್ತೆ. ನಿಮ್ಗೆ ಮಸಾಲೆ ದೋಸೆನೂ ಬರುತ್ತೆ, ಸೆಟ್ ದೋಸೆನೂ ಬರುತ್ತೆ. ತುಂಬಾ ರುಚಿಯಾಗಿರುತ್ತೆ. ನಿಮ್ಗೆ ಹೋಟ್ಲಲ್ಲಿ ಏನ್ ಸಿಗುತ್ತೆ ದೋಸೆ ಅದೇ ರೀತಿ ಸಿಗುತ್ತೆ. ಇಡ್ಲಿಗಿಂತ ದೋಸೆಗೆ ಈ ಬ್ಯಾಟರು ತುಂಬಾನೇ ಚೆನ್ನಾಗಿರುತ್ತೆ. ಅದೇ ನಾರ್ಮಲ್ ಆಗಿ ಕುಸುಬ್ಲಕ್ಕಿ ಹಾಕಿ ನಾವು ಇಡ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸಂಜೆವರೆಗೂ ಸಾಫ್ಟ್ ಆಗಿರುತ್ತೆ. ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.